ಎನಿವೆ ಇವತ್ತೆಲ್ಲಾನು ಡಬಲ್ ಧಮಾಕ, ಹಾಡು ಡ್ಯಾನ್ಸು ಎಲ್ಲ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡಿ ಅಂತ ನಮ್ಮ ಕುರಿ ಮಾಸ್ಟರ್ ಏನ್ ಮಾಡ್ಬಿಟ್ರು, ಎಲ್ಲ ಹಾಳು ಮಾಡ್ಬಿಟ್ರು. ಥ್ಯಾಂಕ್ ಯು ಸರ್. ಹಾಳು ಮಾಡಿದೆ ಹತ್ರ. ಹೌದು, ಹಾಳು ಮಾಡಿದೆ ಅಂತ ಬೈದೆ. ಸಾರಿ, ಬೇಗ ಆನ್ಸರ್ ಕೊಟ್ಬಿಟ್ಟೆ ಸರ್. ಛಾಯಾ ಮೇಡಮ್. ಅನುಷ್ ಅವರೇ, ಯು ಆರ್ ಸೋ ಅಡೋರಬಲ್. ನಿಜವಾಗ್ಲೂ ನಾನು ನಿಮ್ಮನ್ನು ಮನೆಗೆ ತೊಗೊಂಡೋಗ್ಬಿಡ್ತೀನಿ. ಇಲ್ಲೊಂದು 2-3 ಜೋಡಿಗಳನ್ನ ಮನೆಗೆ ತೊಗೊಂಡೋಗ್ತೀನಿ, ನಿಮ್ಮನ್ನು ತೊಗೊಂಡೋಗ್ಬಿಡ್ತೀನಿ. ಸೋ ಅಡೋರಬಲ್, ಸೋ ಕ್ಯೂಟ್ ಯು ಆರ್. ಐ ರಿಯಲಿ ಮಿಸ್ ನಾನು ನೀವು ಕಂಟೆಸ್ಟೆಂಟ್ ಆಗಿರ್ಬೇಕಾದ್ರೆ ನಾನು ಇರಬೇಕಾಗಿತ್ತು ಅಂತ ಅನಿಸ್ತಿತ್ತು. ಟು ಎಂಜಾಯ್ ಯೋರ್ ನಿಮ್ಮ ಮಾತುಗಳು ಇಸ್ ವೆರಿ ನೈಸ್. ಆ್ಯಂಡ್ ಇಲ್ಲಿ ನಾನು ಕುರಿಯಣ್ಣನ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕುರಿಯಣ್ಣ, ಎಲ್ಲರೂ ನಿಮ್ಮನ್ನು ಆಡ್ಕೋತಾರೆ, ನೀವು ಶ್ವೇತಾ ಅವರು ಹತ್ರ ಬಂದ ತಕ್ಷಣ ನೀವು ಫ್ರೀಸ್ ಆಗ್ಬಿಡ್ತೀರಾ ಅಂತ. ಅದು ನಮ್ಮ ಕುರಿಯಣ್ಣನಲ್ಲಿ ಇರುವಂಥ ಒಂದು ಸಂಸ್ಕಾರ. ಅಂದ್ರೆ ದೂರದಿಂದ ಎಷ್ಟು ಬೇಕಾದ್ರೂ ಕಾಮಿಡಿ ಮಾಡ್ತಾರೆ, ಆದ್ರೆ ಒಂದು ಹೆಣ್ಣು ಹತ್ರ ಬಂದ್ರೆ ಮರ್ಯಾದೆ ಕೊಡ್ತಾರೆ. ಅದು ನಮ್ಮ ಕುರಿಯಣ್ಣ. ಅವ್ರಿಗೆ ಚಪ್ಪಾಳೆ ಹೊಡಿಬೇಕು, ನಿಮಗ್ ಚಪ್ಪಾಳೆ ಹೊಡಿಬೇಕು, ಕನ್ಫ್ಯೂಸ್ ಆಗಿ ಎದ್ದು ನಿಂತ್ಕೊಂಡ್ಬಿಟ್ಟಿದ್ದೀನಿ ಮೇಡಮ್. ಯಾರಿಗೆ ಯಾವ್ದ್ರಲ್ಲಿ ನೋಡಿಬೇಕೋ ಗೊತ್ತಾಗ್ತಾ ಇಲ್ಲ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಲಾಕ್ಡೌನ್ ಜೋಡಿ ಧನ್ರಾಜ್ ಆಚಾರ್ ಹಾಗೂ ಅವರ ಶ್ರೀಮತಿ ಪ್ರಜ್ಞಾ ಆಚಾರ್. ಹಾಗೆ ಇವ್ರ ಜೊತೆ ಸಾಫ್ಟ್ವೇರ್ ಸಂತ ಜೋಡಿ ನಂಬರ್ 1 ಬಿಯಡ್ ಬಾಲಕ ಗಣೇಶ್ ಹಾಗೂ ಅವರ ಶ್ರೀಮತಿ ವಿದ್ಯಾ. ಗಣೇಶ್ ಹಾಗೂ ವಿದ್ಯಾವ್ರೆ, ಜೋಡಿ ನಂಬರ್ 1 ವೇದಿಕೆಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಬ್ರು ಜೋಡಿಗಳಿಗೆ ಟಿಪ್ಸ್ ಕೊಡೋದಾದ್ರೆ ಏನ್ ಕೊಟ್ಕೋತೀರಾ ಇಬ್ರು? ಹೆಂಡತಿ ಹೇಳಿದಕ್ಕೆಲ್ಲ ತಲೆ ಅಲ್ಲಾಡ್ಸಿದ್ರೆ ಆಯ್ತು. ಜೀವನ ಸೂಪರ್ ಆಗಿರ್ತದೆ. ತಲೆ ಅಲ್ಲಾಡ್ಸಿದ್ರೆ ಕರೆಕ್ಟ್ ಎಸ್ ಅಂತ. ಹಿಂಗ್ ಅಲ್ಲಾಡ್ಸಿದ್ರೆ ಅದು ಮತ್ತೆ ಯುದ್ಧ ಆಗತ್ತೆ. ಹಿಂಗ್ ಅಲ್ಲಾಡ್ಸ್ಬೇಕು. ಹೌದು. ಜೋಡಿ ನಂಬರ್ 1 ಮುಗಿದ್ಮೇಲೆ ಏನ್ ಬದಲಾವಣೆಗಳಾಯ್ತು ನಿಮ್ ಜೀವನದಲ್ಲಿ? ಅಂದ್ರೆ ಜನ ಗುರ್ತು ಹಿಡಿಯೋದು ಜಾಸ್ತಿ ಆಯ್ತು. ಅಫ್ಕೋರ್ಸ್ ಸೋಷಿಯಲ್ ಮೀಡಿಯಾ ಫೇಮ್ ಇತ್ತು, ಇಲ್ಲ ಅಂತಲ್ಲ, ಇಲ್ಲಿ ಬರೋ ಮುಂಚೆ. ಬಟ್ ಕನ್ನಡದ ಮನೆಗಳಿಗೆ ರೀಚ್ ಆಗೋ ತರ ಆಗಿದ್ದು ಜೋಡಿ ನಂಬರ್ 1 ಮುಖಾಂತರ. ಬಿಕಾಸ್ ಉತ್ತರ ಕರ್ನಾಟಕದಿಂದ ಹಿಡಿದು ಪೂರ್ತಿ ಸೌತ್ ಕರ್ನಾಟಕ ಇಡೀ ಎಲ್ಲ ಮನೆಗಳಿಗೂ ರೀಚ್ ಆಗೋಂಗಾಯ್ತು ನಾವು. ಇವಾಗ್ಲೂ ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅದು ತುಂಬಾ ಖುಷಿ ಆಗತ್ತೆ. ಕುರ್ಕುರೆ ಮೆಲಡೀಸ್ ಬಗ್ಗೆ ಮಾತಾಡ್ತಾರೆ. ಮೇಡಮ್, ನೀವು ನಿಜವಾಗ್ಲೂ ಅಷ್ಟು ಕೆಟ್ಟದಾಗ ಹಾಡ್ತೀರಾ ಅಥವಾ ಅಲ್ಲಿ ಟವ್ ಮಾಡ್ತಾ ಇದ್ರಾ ಅಂತ ಕೇಳ್ತಾರೆ. ಸುಮಾರು ಜನ ಇವಾಗ್ಲೂ ಇವಳು ತಾಯಿ ಬಗ್ಗೆ ವಿಚಾರಿಸ್ತಾರೆ, ತಾಯಿ ಹೇಗಿದ್ದಾರೆ ಹಾಗೆ ಹೇಗೆ ಅಂತ. ತುಂಬಾ ಸ್ಟ್ರಾಂಗ್ ಲೇಡಿ ಇವಳು ನನ್ನ ಪಾಲಿಗೆ. ಸೊ ಜೋಡಿ ನಂಬರ್ 1 ಬಂದ ನಂತರ ಇನ್ನ ಪ್ರೀತಿ ಇನ್ನ ಜಾಸ್ತಿ ಆಯ್ತು. ಇಲ್ಲಿ ಬಂದಾಗ ನಾನೊಂದು ಹುಡುಗಿಯಾಗಿ ಬಂದೆ, ಅಂದರೆ ಮದುವೆ ಆಗಿದ್ದು ಹುಡುಗಿ 2 ವರ್ಷ ಆಗಿತ್ತಷ್ಟೇ. ಬಟ್ ಈ ಸ್ಟೇಜಿಗೆ ಬಂದಾಗ ಮಲ್ಟಿಪಲ್ ಥಿಂಗ್ಸ್ ನೋಡ್ಬಿಟ್ಟೆ. ಅಂದರೆ ನನ್ನ ತಾಯಿಗೆ ಹಾಗಾಗಿತ್ತು, ಆಫೀಸ್ ಕೆಲಸ ಜೊತೆಲಿ ನಡೀತಿತ್ತು, ಇಲ್ಲಿ ಸ್ಟೇಜ್ ಶೋಸ್ ಇರ್ತಿತ್ತು, ರಿಹರ್ಸಲ್ ಇರ್ತಿತ್ತು, ಪರ್ಫಾರ್ಮೆನ್ಸ್ ಇರ್ತಿತ್ತು. ಮೂರನ್ನು ಒಟ್ಟಿಗೆ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಆ ಮೂಮೆಂಟಲ್ಲಿ ನಂಗೆ ತುಂಬಾ ಡಿಪ್ರೆಸ್ ಆಗಿಬಿಟ್ಟಿದ್ದೆ ನಾನು. ಬಟ್ ಇಲ್ಲಿ ಬಂದಾಗ ಪ್ರೇಮ್ ಸರ್ ಆಗಿರ್ಬೋದು, ಮಾಳ್ವಿಕಾ ಮ್ಯಾಮ್ ಆಗಿರ್ಬೋದು, ನೀವಿಬ್ಬರಾಗಿರ್ಬೋದು, ಕಂಟೆಸ್ಟೆಂಟ್ಸ್ ಎಲ್ಲರೂ ನಂಗೆ ಧೈರ್ಯ ತುಂಬಿದ್ರು. ಏನಾಗಲ್ಲ ಬಾ, ನಾವಿರ್ತೀವಿ, ಅಟ್ಲೀಸ್ಟ್ ಇಲ್ಲಾದರೂ ಬಾ, ನೀನು ಧೈರ್ಯ ತಗೋ ಅಂತ. ಇಲ್ಲಿ ಬಂದಾಗ ಸ್ವಲ್ಪ ಸಮಾಧಾನ ಆಯಿತು ಸರ್. ನನಗೆ ತುಂಬ ಕಲ್ತ್ಕೊಂಡು ಹೋದೆ ಇಲ್ಲಿಂದ ಹೋಗುವಾಗ. ಜವಾಬ್ದಾರಿಯಿಂದ ಒಂದು ಹೆಣ್ಣಾಗಿ ಹೋದೆ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಸ್ಟೇಜ್. ಐ ಆಮ್ ಸೋ ಥ್ಯಾಂಕ್ಫುಲ್. ವೆರಿ ನೈಸ್. ಆಕ್ಚುಲಿ ಈ ವೇದಿಕೆಗೆ ಬಂದು ಗಣೇಶ್ ಅವ್ರು ಮಾತ್ರ ಫೇಮಸ್ ಆಗಿಲ್ಲ, ಅವರ ಬಿಯರ್ಡ್ ಬಾಲಕ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆದ್ರು. ಐ ಥಿಂಕ್ ಬಹಳ ವರ್ಷ ಆದ್ಮೇಲೆ ಇಲ್ಲಿಗೆ ಬಂದಿದ್ದೀರಲ್ವಾ? 2 ವರ್ಷ ಆದ್ಮೇಲೆ ಬಿಯರ್ಡ್ ಬಾಲಕನ ಕರ್ಕೊಂಡು ಬಂದಿದ್ದೀರಾ ಹೇಗೆ? ಮೇಡಮ್ ಪರ್ಮಿಷನ್ ಕೊಟ್ರೆ ಕಾಯ್ತಾ ಇದ್ದೀನಿ ನಾನು, ಅವ್ನು ನೋಡಿ ಬಹಳ ದಿವಸ ಆಗಿದೆ. ಜೋಡಿ ನಂಬರ್ 1 ವೇದಿಕೆಗೆ ಬಿಯರ್ಡ್ ಬಾಲಕನ ನಾವೆಲ್ಲರೂ ವೆಲ್ಕಮ್ ಮಾಡೋಣ. ಅವ್ರು ಕೇಳುವಂತ ಒಂದಷ್ಟು ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದ್ರ ಮೂಲಕ ಎಂಜಾಯ್ ಮಾಡೋಣ ಅಲ್ವಾ? ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಿಯರ್ಡ್ ಬಾಲಕ ಅಂತ. ಬಿಯರ್ಡ್ ಕಾಣ್ತಾ ಇಲ್ಲ, ಯಾಕೆಂತ ಗೊತ್ತಿಲ್ಲ, ಫಿಲ್ಟರ್ ಸರಿ ಇಲ್ಲ ಅಂತ ಕಾಣ್ತದೆ. ಓಕೆ, ಇವತ್ತಿನ ಇದು ಒಂದು ಜೋಕ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೆ ಸ್ವಾಗತ. ಇವತ್ತಿನ ಮೊದಲ ಕ್ವಶನ್ ನಮ್ಮ ಪ್ರೀತಿಯ ಮಾಳವಿಕಾ ಮೇಡಮ್ ಅವರಿಗೆ ಕೇಳ್ತಾ ಇದ್ದೇನೆ ನಾನು. ಫಸ್ಟ್ ಕ್ವಶನ್, ಕಾಫಿ ಗಿಡದಲ್ಲಿ ಎಷ್ಟು ಕಾಯಿ ಇರ್ತದೆ? ಅಕ್ಕ, ಯಾರು ಎಣ್ಸಕ್ ಹೋಯ್ತಾರ? ಒಂದು 750 ಒಂದೊಂದು ಗಿಡದಲ್ಲಿ ಒಂದೊಂದು ಕಾಯಿ ಬಿಟ್ಟಿರ್ತವೆ. 50-60 ಸರಿಯಾದ ಉತ್ತರ 1 ಕಾ ಇರ್ತದೆ. ಕಾಫಿಯಲ್ಲಿ 1 ಕಾ ಇರ್ತದೆ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್, ಪ್ರೇಮ್ ಸರ್ಗೆ ನೀವು ಉತ್ತರ ಕೊಡಬೇಕು. ಕ್ವಶನ್ ಎಂತಂದ್ರೆ, ಇದಕ್ಕೆ ತಲೆ ಉಂಟು, ಬಾಲ ಉಂಟು, ಆದರೆ ಮುಖ ಇಲ್ಲ, ಯಾವುದಿದು? ಕುರಿ ನೀನಾ? ನನಗೆಲ್ಲ ಇದ್ ಬಾಲ ಗೊತ್ತಿಲ್ಲ. ಸರಿಯಾದ ಉತ್ತರ
ಕಾಯಿನ್, ಹೆಡ್ ಅಂಡ್ ಟೈಲ್ ಉಂಟು. ನೆಕ್ಸ್ಟ್ ಕ್ವಶನ್ ರಾಜೇಶ್ ಸರ್ಗೆ. ಕ್ವಶನ್ ಎಂತಂದ್ರೆ, ನೀರಿಗೆ ಕಲ್ಲು ಬಿಸಾಡಿದ್ರೆ ಕಲ್ಲು ಮುಳುಗ್ತದೆ, ಯಾಕೆ? ಯಾಕೆ? ಅದು ತೇಲಲ್ಲ, ಅದಕ್ಕೆ ಮುಳುಗ್ತದೆ. ಕರೆಕ್ಟಾ? ಡೆನ್ಸಿಟಿ ಅಷ್ಟೇ ತಾನೆ. ಕರೆಕ್ಟ್ ಅಕ್ಕ, ಡೆನ್ಸಿಟಿ ಇರ್ಬೇಕು. ಡೆನ್ಸಿಟಿ ಕರೆಕ್ಟ್. ಸರಿಯಾದ ಉತ್ತರ ಹೇಳಪ್ಪ. ಸರಿಯಾದ ಉತ್ತರ, ಕಲ್ಲಿಗೆ ಈಜ್ಲಿಕ್ಕೆ ಬರುದಿಲ್ಲ, ಅದಕ್ಕೆ ಮುಳುಗ್ತದೆ. ನೆಕ್ಸ್ಟ್ ಕ್ವಶನ್ ಛಾಯಾ ಮೇಡಮ್ಗೆ. ಕ್ವಶನ್ ಎಂತಂದ್ರೆ, 3 ಅಡಿ ಉದ್ದ, 3 ಅಡಿ ಅಗಲ, 3 ಅಡಿ ಆಳದ ಹೊಂಡದಲ್ಲಿ ಎಷ್ಟು ಮಣ್ಣಿರ್ತದೆ? ಎಷ್ಟು ಮಣ್ಣಿರುತ್ತೆ? ನಾನು ಇಷ್ಟೊಂದು ಮ್ಯಾಥಮೆಟಿಕ್ಸ್ ಓದಿದ್ದಿದ್ರೆ ಒಂದು ಗಾಡಿ ಇರುತ್ತೆ, ಆ ಒಂದು ಅಲ್ಲ. ಟ್ರ್ಯಾಕ್ಟರ್. ಹೊಂಡದಲ್ಲಿ ಮಣ್ಣೆ ಇರಲ್ಲ. ಓ ಕರೆಕ್ಟ್, ಹಳ್ಳ ಥ್ಯಾಂಕ್ ಯು ಸೊ ಮಚ್. ಕರೆಕ್ಟ್, ಆ ಉತ್ತರ ಹೇಳಕ್ ಮುಂಚೆನೆ ಸೆಲೆಬ್ರೇಟ್ ಮಾಡ್ತಿದ್ವಿ. ಓಕೆ, ಉತ್ತರ ಪ್ಲೀಸ್. ಸರಿಯಾದ ಉತ್ತರ, ಮಣ್ಣು ತೆಗ್ದಲೇ ಅಲ್ವಾ ಹೊಂಡ ಆಗುದು, ಹೊಂಡದಲ್ಲಿ ಮತ್ತೆಲ್ಲಿ ಮಣ್ಣಿರ್ತದೆ. ಈ ಕ್ವಶನ್ ಕುರಿ ಸರ್ಗೆ. ಕ್ವಶನ್ ಎಂತಂದ್ರೆ, ಒಂದು ದನದ ಕುತ್ತಿಗೆಗೆ 2 ಮೀಟರ್ ಉದ್ದದ ಹಗ್ಗವನ್ನು ಗಟ್ಟಿಯಾಗಿ ಕಟ್ಟಿದ್ದಾರೆ, ಆದ್ರೂ ಕೂಡ ಆ ದನ 5 ಮೀಟರ್ ದೂರದಲ್ಲಿರುವಂತ ಹುಲ್ಲನ್ನ ತಿಂದಿತ್ತು. ಹೇಗೆ? ಹಗ್ಗ ಕಟ್ಟಿದ ಕುತ್ತಿಗೆಗೆ ಬಾಯಿ ಕಟ್ಟಾಕಿಲ್ವಲ್ಲ, ಅದು ಬರೀ ಕುತ್ತಿಗೆಗೆ ಹಾಕಿದ್ರಷ್ಟೇ, ಗುಟ್ಟು ಕಟ್ಟಾಕಿರ್ಲಿಲ್ಲ, ಹೋಗ್ ತಿಂತು. ಹೌದು, ಉತ್ತರ ಅದೇನಾ? ಹೆಂಗೆ ಶೋತು ನಾನು? ಈ ಕ್ವಶನ್ಗೆ ಶ್ವೇತಾ ಮೇಡಮ್ ಉತ್ತರ ಕೊಡಬೇಕು, ಕೊಡಬಾರ್ದು. ಕ್ವಶನ್ ಅಂತಂದ್ರೆ, ಒಂದು ಹೋಟೆಲ್ ಅಲ್ಲಿ ಭಾರತ ಮತ್ತೆ ಪಾಕಿಸ್ತಾನ ಅಕ್ಕಪಕ್ಕ ಕುತ್ಕೊಂಡಿರ್ತಾರೆ. ಭಾರತವನ್ನ ಎಂತ ಮಾಡ್ತಾನೆ, 1 ಲೋಟ ಟೀ ಆರ್ಡರ್ ಮಾಡ್ತಾನೆ. ಆ ಟೀಗೆ 1 ಸ್ಪೂನ್ ಸಕ್ಕರೆ ಹಾಕಿ ಸ್ಪೂನನ್ನು ಹೀಗೆ ತಿರುಗಿಸ್ತಾನೆ ಭಾರತದವನು. ಅದನ್ನ ಪಾಕಿಸ್ತಾನದವನು ನೋಡ್ತಾನೆ. ಅವನೆಂತ ಮಾಡ್ತಾನೆ, ಅವನು ಕೂಡ 1 ಲೋಟ ಟೀ ಆರ್ಡರ್ ಮಾಡಿ 1 ಸ್ಪೂನ್ ಸಕ್ಕರೆ ಹಾಕಿ ಸ್ಪೂನನ್ನು ಉಲ್ಟ ತಿರುಗಿಸ್ತಾನೆ. ಭಾರತದವನು ಸ್ಪೂನನ್ನು ಹೀಗೆ ತಿರುಗಿಸಿದ್ರೆ ಪಾಕಿಸ್ತಾನದವನು ಉಲ್ಟ ತಿರುಗಿಸ್ತಾನೆ. ಯಾಕೆಂದ್ರೆ ಪಾಕಿಸ್ತಾನವ್ರು ಉಲ್ಟಾ ಬರೀತಾರಲ್ವಾ, ಉರ್ದು ಬರಿಬೇಕಾದ್ರೆ ಉಲ್ಟಾ ಬರೆಯೋದಲ್ವಾ, ಅದಕ್ಕೆ ಸ್ಪೂನ್ ಉಲ್ಟಾ. ಥಿಂಕ್ ಮಾಡಿ. ಆಯ್ತು, ಉತ್ತರ ಹೇಳಪ್ಪ, ಗೊತ್ತಾಗಲಿಲ್ಲ. ಸರಿಯಾದ ಉತ್ತರ, ಸಕ್ಕರೆ ಕರಗಲಿಕ್ಕೆ ಅಷ್ಟೇ. ಓಕೆ, ಗಣೇಶ್ ಜೋಡಿ ಮತ್ತೆ ನಮ್ಮ ಧನು ಜೋಡಿ ಆಕ್ಚುಲಿ ಸಿಮಿಲಾರಿಟಿ ಇರುವಂತ ಜೋಡಿ ಇವ್ರದ್ದು. ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ, ಅದರಲ್ಲೂ ಮುದ್ದು ಮಾಡ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲಿ ಈ ಜೋಡಿಗಳ ಮಧ್ಯೆ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದಕ್ಕೆ ಒಂದು ಕಂಪ್ಯಾಟಬಿಲಿಟಿ, ಒಂದು ಟೆಸ್ಟ್ ಮಾಡೋಣ ಅಲ್ವಾ? ಓಕೆ, ಸೆಟ್ ಅಪ್ ಪ್ಲೀಸ್.